ಆನ್ ಮಾಡೋ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ಹೇಳ್ಬಿಟ್ಟು 90 ಎಣ್ಣೆ ಹಾಕ್ಬೇಕು. ಇದಾದ 3 ಮಿನಿಟ್ಸ್ ಬ್ರೌನ್ ಆಗಿ ಹುರ್ಕೋಬೇಕು. ಇದಾದ ಟೇಸ್ಟ್ ಬರಲ್ಲ. ಐಸ್ ನೋಟೆಲ್ಲ ಹಾಕೋಣ. ಫುಲ್ ವೀಡಿಯೋ ಹಾಕ್ತೀನಿ ನಾನು. ಓಕೆ, ಹಂಗೆ ಇರಲಿ. ಏನು ಮಾಡ್ತಾ ಇದೆಯಣ್ಣ? ಬ್ಯಾಚುಲರ್ಸ್ ಚಿಕನ್ ಕರ್ರಿ. ಪ್ರೆಸೆಂಟ್ ಜನ್ರೇಷನಲ್ಲಿ ನಾವು ಕುಕ್ಕಿಂಗ್ ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ. ಸೊ ಹಾಗಾಗಿ ಬ್ಯಾಚುಲರ್ಸ್ ಕುಕ್ಕಿಂಗ್ ಕಲ್ತ್ರೆ ಬೆಟರ್. ಆಗಿನ ಕಾಲದಲ್ಲೆಲ್ಲ ತಾಯಿಯಂದರು ಗಂಡು ಮಕ್ಳಿಗೆ ಯುದ್ಧಕ್ಕೆಲ್ಲ ಕಲಿಸಿದ್ರೆ ಈಗಿನ ಜನ್ರೇಷನಲ್ಲಿ ಎಲ್ಲ ತಾಯಿಯಂದರು ಅಡುಗೆ ಮಾಡೋದು ಕಲಿಸ್ತಾವ್ರೆ. ಜಸ್ಟ್ ಫಾರ್ ದ ಸರ್ವೈಲೆನ್ಸ್. ಆ ಮಾತು ಹೇಳಿದ್ರೆ ತಂದೆ, ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ. ಇದು ಎಷ್ಟು ನಿಮಿಷ? ಇನ್ನು ಬ್ರೌನ್ ಆಗಬೇಕು. ನಂತರ ಬ್ರೌನಿ. ಸೊ ಈಗ ಈ ಥರ ಲೈಟಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಟೊಮೆಟೊ, ಆಮೇಲೆ ಮೆಣಸಿನ್ಕಾಯಿ. ಅನ್ಕೋಬಿಡ್ತಾರೆ. Cooking is an art. You have to do it with heart and soul. ನಮ್ಮ ಏನು ಹೇಳ್ತಾರೆ, ಪ್ಯಾಷನೇಟಾಗಿ ಮಾಡೋದು ಕುಕಿಂಗ್ ಅಂದರೆ. ಸುಮ್ಮನೆ ಹೆಂಗೆ ಬೇಕಂಗೆ ಮಾಡಿಬಿಟ್ರೆ ಟೇಸ್ಟ್ ಬರಲ್ಲ. ಕುಕಿಂಗ್ ಮಾಡ್ಬೇಕಾದ್ರೆ ಯಾವ ಮೂಡಲ್ಲಿ ಇರ್ತೀರೋ ಖುಷಿಯಾಗಿದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಲ್ಲಿ ಗೋಣತ್ಕೊಂಡು ಜಗಳ ಹಾಕ್ಕೊಂಡು ಮಾಡಬೇಕಲ್ಲ ಅಂತೆಲ್ಲ ಮಾಡಿದ್ರೆ ಟೇಸ್ಟ್ ಅಡಿಗೆ ಹೋಗುತ್ತೆ. ಅದಕ್ಕೆ ಯಾವಾಗ ಕುಕ್ ಮಾಡಬೇಕಾದ್ರೆ ಪೀಸ್ ಆಫ್ ಮೈಂಡಲ್ಲಿ ಖುಷಿಯಾಗಿ ಮಾಡಬೇಕು. ಅದಕ್ಕೆ ಯಾವತ್ತು ಬ್ಯಾಚುಲರ್ಸ್ ಮಾಡಿದ ಕುಕಿಂಗ್ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕೆ ಹೇಳೋ? ಪೀಸ್ ಆಗಿರ್ತಾರೆ. ಯಾ. ಟರ್ಮರಿಕ್, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ರೆಡಿ ಮಾಡಿ ಇಟ್ಕೊತೀವಿ. ನಾವು ಇಟ್ಸ್ ಟೈಮ್ ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ನಾವು ಒಂದು 1/2 ಸ್ಪೂನ್, 1/2 kg ಚಿಕನ್. ಹಿಂಗೆ ಕಸ್ಕಂತ ವಿಮಲ್ ಥರ ಓಪನ್ ಮಾಡಿ. ಎವರೆಸ್ಟ್ ಚಿಕನ್ ಮಸಾಲ, ಹಾಕಿ ಏನಾಗಲ್ಲ. ಖಾರ ಬೇಕಾ? ಹಾಕಣ. ಸೊ 1/2 kg ಚಿಕನಿಗೆ 1/2 ಉಪ್ಪು. ಹಾಫ್ ಉಪ್ಪು. ಹಿಂಗೆ ಹಾಕ್ಬೇಕು ಶೆಫ್ ಸ್ಟೈಲಲ್ಲಿ. ಹೆಂಗೆ ಹೇಳು? ಇವಾಗ ತೆಗಿ. ಉಪ್ಪು ಮಿಕ್ಸಿಂಗ್. ಮುಗೀತಾ? ಅಷ್ಟೇನಾ? ಇನ್ನು ನೀರು ಹಾಕ್ಬೇಕು. ಆದರೆ ಮುಗೀತು ಅಂತೆ. ಇವಾಗ ಇದೊಂದು 5 ಮಿನಿಟ್ಸ್ ಹಿಂಗೆ ಡ್ರೈ ಆಗಬೇಕದು. ಡ್ರೈ ಆಗಿ ರೋಸ್ಟ್ ಥರ ಆಗಬೇಕು. ಅದಾದ್ಮೇಲೆ ನೀರು ಹಾಕ್ಬೇಕು. ಉಪ್ಪು ಖಾರ ಪುಡಿ ಹಾಕ್ತೀನಿ ಲಾಸ್ಟ್ಗೆ. ಇವಾಗ ಹಾಕ್ತಿದೆ. ಸೊ ದಿಸ್ ಈಸ್ ಮಲೆನಾಡ ಖಾರ. ನಮ್ಮ ಸಾಗರದಿಂದ ಮಾಡಿಸ್ಕೊಂಬಂದಿರೋದು. ಒಂದು ಘಾಟ್ ಹೋದ್ರೆ ಘಾಟಿದೆ, ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು, ಇಲ್ಲಾಂದರೆ ಬ್ಯಾಕ್ ಸುಟ್ಟೋಗ್ಬಿಡುತ್ತೆ. ಆಮೇಲೆ ನಾವು ಘಾಟ್ ಹಾಕ್ಸ್ಕೋಬೇಕು. ನಾವು ಘಾಟು 3 ಡಾಟು 1 ಗೀಟು. ಏನು ಮಾಡಲಿ? ಸೊ ಇವಾಗ ಇಷ್ಟು ಡ್ರೈ ಆಗಿದೆ. ಸೊ
ಸೊ ಈ ಥರ ಕ್ಲೀನಾಗಿ ಕುಕ್ ಆದಮೇಲೆ ಇದು ನಿಮಗೆ ಸೆಮಿ ಗ್ರೇವಿ ಬೇಕು ಅಂದರೆ ಹಾಫ್ ಗ್ಲಾಸ್ ನೀರು ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಸಾಂಬಾರು ಥರ ಬೇಕು ಅಂದರೆ ಒಂದು ಮುಕ್ಕಾಲು ಭಾಗ ನೀರು ಹಾಕ್ಕೊಳ್ಳಿ. ನಮಗೆ ದೋಸೆ ಜೊತೆ ತಿನ್ನೋಕ್ಕೆ ಸೆಮಿ ಗ್ರೇವಿ ಬೇಕಾಗಿರೋದ್ರಿಂದ ಹಾಫ್ ಗ್ಲಾಸ್ ನೀರು ಹಾಕ್ಕೊಂತೀವಿ. ಮೆಲ್ಲಗೆ ಹೋಗ್ಬಿಟ್ಯಾ. ದಿಸ್ ಈಸ್ ಓನ್ಲಿ ಫಾರ್ ಮೀ ಬಿಕಾಸ್ ಯಾಕೆಂದರೆ ನನ್ನ ತಂಗಿ ನನ್ನ ತಮ್ಮ ಇಬ್ಬರು ಇವತ್ತು ವೆಜಿಟೇರಿಯನ್ ಆಗಿರೋದ್ರಿಂದ ಈ ಹಾಫ್ ಕೆ ಜಿ ಚಿಕನ್ ನನಗೆ ಒಬ್ಬನಿಗೆ. ಇವತ್ತಲ್ಲ ಈ ತಿಂಗಳು ಪೂರ್ತಿ. ಹಾಂ, ಈ ತಿಂಗಳು ಪೂರ್ತಿ ಶ್ರಾವಣ ಮಾಡ್ತಾರೆ. ಶ್ರಾವಣ ನನಗೆ ಶ್ರಾವಣ ಗೀವಣ ಎಲ್ಲ ಇಲ್ಲ. ಹೀಗೆ ಮುಚ್ಚು ಹೋಗೋದು ನೀನು ದೊಡ್ಡ ಅರೌಂಡ್ ಇಡ್ತಾ ಇದ್ದೀವಿ. ಒಂದು ಚೂರು ಏರು ಒಳಗೆ ಹೋಗ್ಬಾರ್ದು, ಒಳಗಿಂದ ಹೊರಗೆ ಬರ್ಬೋದು. ಸೌಂಡ್ ಕೇಳ್ತಾ ಇದೆಯಾ? ಇವಾಗ ಕುದೀತಾ ಇದೆ. ಸೊ 8 ರಿಂದ 10 ನಿಮಿಷ ಇದು ಕುದ್ದು ಮೇಲೆ ಬ್ಯಾಚುಲರ್ ಚಿಕನ್ ಕರ್ರಿ ರೆಡ್ ಸರ್ ವಿತ್ ಶೆಫ್ ಭಾರ್ಗವರಾವ್. ನಾವು ಈಗ ಬೇಕಂತ ಮಾಡಿದ್ದು ಗೊತ್ತಾಗಲ್ಲ. ಈಗ ಬೇಕಂತ ಮಾಡಿದ್ದು ಗೊತ್ತಾಗಲ್ಲ. ನಾವು 3 ಟೇಕ್ ಒಂದು ಮಾಡಿದ್ವಲ್ಲ. ಫ್ಲಾಶ್ ಬ್ಯಾಕ್. Just don't eat, Brinda. 10 minutes, couldn't try. Bachelor's chicken. Or eggs. Big murder. Jens kun kuta kuita son ಬರ್ತಾನೆ. Intrinda, ಆದ ಮೇಲೆ Bachelor's chicken curry rate us up. ಕಮೆಂಟ್ಸ್ ಯಾರಿಗಾರು ಬಿಹೈಂಡ್ ದ ಸೀನ್ಸ್ ಬಿಟ್ರೆ ಮುಗೀತು. ಅದನ್ನೇ ಬಿಡೋದು ನಾನು. ಸಲಿ ಮಾಡಿ ಎಲ್ಲ ಎಡಿಟಿಂಗ್ ಮಾಡಿ ಏನೋದ್ರ ಶೆಫ್ ಥರ ಬಿಡಕ್ ಕೊಡ್ತೀರಾ. ನೀನ್ ಬಾಯಿಗೆ ಮಣ್ಣಾಕ ಅಂತ ಬೋಳಿ ಮಕ್ಕ. ಹಿಂಗಿದ್ವಿ ಇನ್ನ ಹೋಗ್ಬಿಟ್ವಿ. ದಿಸ್ ಈಸ್ ದ ಲೈಫ್ ಬೀನು. ಅಂದರೆ ಒಂದು ನಿಮಿಷ ಬಿಡು, ಫುಲ್ ಹೊಗೆ ಬರಬೇಕು. ಫುಲ್ಲು ತೋಮ್ತ ನನ್ನ ಸುಮ್ಮ ಕೇಳ್ತೀನಿ. ಫುಲ್ ಹೊಗೆ ಬಂದು ಹೆಂಗೆ ಈಗ ವಿಜಯ ರಾಜೇಂದ್ರ ಬಹದ್ದೂರ್ ಬಂದು ನಾಗವಲ್ಲಿ ರೂಮ್ ಡೋರ್ ತೆಗಿಬೇಕಾದ್ರೆ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾರಲ್ಲ. ಟಡರನ್ ಟಡರನ್ ಟಡರನ್. ಡಗಾರ್ ಅದು ಬೇಡ. ಮತ್ತೆ ಬ್ಯಾಕಲ್ಲಿ ಡಗಾರ್. ಸರ್ ಅದು ಡಬಲ್ ಮೀನಿಂಗ್ ಆಗುತ್ತೆ ಸರ್. ಅದು ಡಬಲ್ ಮೀನಿಂಗು ಅಂತ ಹೇಳಿದ್ಕೊಳ್ಳಿ ನೀವು ಡಗಾರ್ 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 ಅಂತ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಅಯ್ಯೋ ಅದು ಡಬಲ್ ಮೀನಿಂಗು ಸರ್. ಯಾವ್ದು ಡಬಲ್ ಮೀನಿಂಗು? ಡಗಾರ್ ಡಗಾರ್ ಅನ್ನೋ ಡಬಲ್ ಮೀನಿಂಗ್ ಸರ್. ಡಗಾರ್ ಅದು ಬೇಡ. ಮತ್ತೆ ಬ್ಯಾಕಲ್ಲಿ ಡಗಾರ್. ಇಷ್ಟೋಗೆ ಸಾಕಂತ್ಯ. ವಾಸನೆಗೆ ಹೊಟ್ಟೆ ತುಂಬ್ತಾ ಇದೆ. ರೀಲ್ಸ್ ಮಾಡೋಣ. ಏನು ಹೇಳು? ಟೇಸ್ಟಿಂಗ್ ಮೈ ಓನ್ ಅದು ಮಾಡಿಬಿಟ್ಟು ನೀನು ಹಂಗೆ ಕುಡ್ದು ಹೆಂಗಿದೆ ಟೇಸ್ಟ್ ಮಾಡೋ. ಟೇಸ್ಟ್ ಮಾಡಿಬಿಟ್ಟು ಹೆಂಗೆ ಮಾಡ್ಬೇಕು ಅಂತ ಮಸಾಲೆ ಹೆಂಗಿದೆ ಅಂತ ಟೇಸ್ಟ್ ಮಾಡು. ಟೇಸ್ಟ್ ಮಾಡಿಬಿಟ್ಟು ನಾನು ಮೂಕ್ಲೇರ್ ಆಗಿದೆ. ಬ್ರೋ, ಗ್ರ್ಯಾಂಡ್ ಸಕ್ಸಸ್. ನೋಡಿ ಫ್ರೆಂಡ್ಸ್, ಎಂತ ಚೆನ್ನಾಗಿದೆ ಗ್ರೇವಿ.
ಈ ನಮ್ಮ తెలుగు ఫ్యాన్స్ ಅವರು ನೋಡ್ತಾ ఇర్తారప్ప ಅವ್ರಿಗೆ ಹೇಳ್ಬೇಕು ఈ చిక్కటి సాయంత్రం వేళ వేడి వేడి ముక్కతో ఒక 2 గ్లాస్ చిక్కులుంటే వేడి వేడి ముక్కు ದವಡಿಕೇಸಿ ನಮ್ಮಲ್ಲಿ ಭಾಳ ದೆಂಗಿ ಫ್ರೆಂಡ್ಸ್ ಹೌದಾ ಇಲ್ಲಿಗೆ ನಮ್ಮ ಬ್ಯಾಚುಲರ್ಸ್ ಚಿಕನ್ ಕರಿಯ ಎಪಿಸೋಡ್ ಮುಕ್ತಾಯವಾಯಿತು ಧನ್ಯವಾದಗಳು ನೆಕ್ಸ್ಟ್ ಯಾವ್ದಾದ್ರು ಹೊಸ ರೆಸಿಪಿ ನೋಡೋದ್ರೆ ಸಿಗೋಣ Wait a minute. ಏನಂತಾನೆ ಉಪ್ಪು ಉಪ್ಪು ಎಮ್ಮೆ ಇದೆಲ್ಲ ಹಾಕ್ಬೇಡ ಸುಬ್ಬಿರೋ ರವಾಡಿ ಸಾಯ್ಕವರ ಸ್ವಲ್ಪ ಉಪ್ಪು ಜಾಸ್ತಿ ತಿಂತೀವಿ ಇದೆಲ್ಲ ಹಾಕಲ್ಲ ಬಿಡೋಣ ಮ್ಯೂಟ್ ಮಾಡ್ತೀನಿ ಬಾಲ್ ನೋಡಿ ಬಾಲ್ ಕ್ರಿಕೆಟ್ಗೆ ಬಾಲ್ ಏಳ್ಸೆಕಿಪಿ ಕೋಗಿಲೆಗಳ ಮಂಜುಳ ಮಲ್ಲಿಗ ಮೋಸಮಯ ರೈರುದಯ ಮಯ ಇನ್ನೊಂದು ಸ್ವಲ್ಪ ಬೇಕಿತ್ತ ಗ್ರೇವಿ ಎಲ್ಲ ಚಿಕನ್ ಬಂದೈತೆ ನೋಡು ಒಂದು ಸಣ್ಣ ಪೀಸ್ ಅದು ಹೊಡೆದೇ ಅಲ್ವಾ ಲವಣವು ಸರಿ ಇದೆಯೇ? ಏನೋ ಕೆಟ್ಟ ಮಾತಾಡ್ತಾನೆ. ಉಪ್ಪು ಸರಿಯಾಗಿದೆಯೇ ಎಂದೆ. ಹುಡುಗರು ಲವ್ ಫೇಲ್ಯೂರ್ ಅಂತ ಎಣ್ಣೆ ಸಿಗರೇಟು ಗಾಂಜಾ ಅದು ಇದು ಅಂತ ನಶೆ ಮಾಡ್ತಾರೆ ಎಲ್ಲರಿಗಿಂತ ಸಬ್ಸ ಬಡೋ ನಶೆ ಅದು ಗೊತ್ತಾ ಕುಕ್ ಮಾಡ್ಕೊಂಡು ಆ ಕುಕ್ಕಿಂಗು ನೆಕ್ಸ್ಟ್ ಲೆವೆಲಲ್ಲಿ ಟೇಸ್ಟ್ ಕೊಟ್ರೆ ನಮ್ಮ ಮೇಲೆ ನಮ್ಗೊಂದು ಪ್ರೌಡ್ ಫೀಲ್ ಬರ್ತಲ್ಲ ಆ ನಶದ ಮುಂದೆ ಎಲ್ಲ ನಶೆನೂ ವೇಸ್ಟ್ ಹೆಂಗೆ ಬೆಂದೈತಾ ಸೂಪರ್ ಆಗಿದೆ ದೋಸೆಗೆ ಹಾಕೊಂಡು ತಿಂತಾ ಇದ್ರೆ ಅಂತ ಫುಲ್ಲು ವೈಟ್ ಮಾಡ್ಕೊಂಡು ತಿನ್ಬೇಕು ನೆಕ್ಸ್ಟ್ ದೋಸೆ ಮಾಡಬೇಕು ನಾನು